ನಿಂಗೆ ಹೆಂಗ್ ಅರ್ಥ ಆಗ್ಬೇಕು ಹೆಣ್ಣೆತ್ತೋರ್ ಸಂಕಟ ಏನು ಅಂತ? ಸರ್ಗಲ್ಲಿ ಕೆಂಡ ಇಟ್ಕೊಂಡಂಗೆ ತಲಹರಟೆ ಮಾತಾಡ್ಬೇಡ. ಹೋಗ್ ರೆಡಿ ಆಗ್ ಹೋಗೆ. ಹೇ, ನೆನ್ನೆ ರಾಕ್ ಶೋ ಪ್ರೋಗ್ರಾಮ್ ನೋಡ್ದೇನೆ. ಅದರಲ್ಲಿ ಅಜಯ್ ಟೀಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈ ಸಲ ಫೈನಲ್ಸ್ ಅಲ್ಲಿ ಅವರೇ ವಿನ್ ಆಗೋದು, ನೋ ಡೌಟ್. 100%. ಏ ಅಂಜಲಿ, ನಾವೆಲ್ಲರೂ ಫೈನಲ್ಸ್ ಹೋಗೋಣವಾ? ಇಲ್ಲ, ನೀವ್ ಹೋಗ್ ಬನ್ನಿ. ಯಾಕೆ? ಒಂದ್ ನಿಮಿಷ. ಅಪ್ಪ ಆಲ್ರೆಡಿ ಅಂತ ವೇ ನಾವು ಫ್ಲಾಟ್ ಹೋಗೋಷ್ಟೊತ್ತಿಗೆ ಅವ್ರು ರೀಚ್ ಆಗ್ತಾರಂತೆ. ಓ, ಇಷ್ಟು ಬೇಗ ಬಂದ್ಬಿಟ್ರಾ? ಬಾಪ್ಪ ನೀನು. ಈ ಅಲ್ಲಿ ನೋಡಿ ಅಜಯ್, ಬಾರಿ ಆಟೋಗ್ರಾಫ್ ತಗೊಳ್ಳೋಣ. ಬಾ ಬೇಗ. ಹಾಯ್ ಅಜಯ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಟೋಗ್ರಾಫ್ ಪ್ಲೀಸ್. ಶ್ಯೂರ್. ಈ ಸಲ ನೀವೇ ವಿನ್ ಆಗೋದು. ನಿಮ್ಮಂತವ್ರ ಸಪೋರ್ಟ್ ಹೀಗೆ ನಮ್ಮ ಮೇಲೆ ಇರಲಿ. ಖಂಡಿತ ಇರುತ್ತೆ. ಪರವಾಗಿಲ್ಲ, ನಿಮ್ಮ ಫ್ರೆಂಡಿಗೆ ಮದುವೆ ಮಾಡಿಸ್ಬಿಟ್ಟಿದ್ದೀರಾ. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳಿ. ಓ, ಹ್ಯಾಪಿ ಮ್ಯಾರಿಡ್ ಲೈಫ್. ನನಗಲ್ಲ ರೀ, ನಿಮ್ಮ ಫ್ರೆಂಡ್ ಅಂಜಲಿಗೆ. ಅವಳು ಮದುವೆ ಆಗಿರೋದು ಯಾರನ್ನ ಗೊತ್ತಾ? ಅಜಯ್, ನನ್ನ ಜೀವನದಲ್ಲೇ ಯಾರನ್ನ ಪ್ರೀತಿಸ್ತೀನೋ ಅವನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಪಡೆಯೋ ಭಾಗ್ಯ ನನ್ನ ಹಣೆಲ್ ಬರ್ದಿಲ್ಲ. ಹಾಗಂತ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿನಗ್ ಮನ್ಸ್ ಕೊಟ್ಟು ಬೇರೊಬ್ಬನ ಜೊತೆ ದೇಹ ಹಂಚ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಕಾಯ ವಾಚ ಮನಸ ನೀನೇ ನನ್ ಗಂಡ. ಅಂಜಲಿ, ಹೋಗ್ ನೋಡು. ಅಂಜಲಿ, ಅಂಜಲಿ, ಏನೇ ಇದೆಲ್ಲ? 2ನೇ ಸಲ ಮದ್ವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ನನ್ ಮಾತ್ ಮೀರಿ ಮದ್ವೆ ಆಗು ಅಂತ ಬಲವಂತ ಮಾಡಿದ್ರೆ ಮದ್ವೆ ಗಂಡು ನನ್ ಹೆಣಕ್ ತಾಳಿ ಕಟ್ಬೇಕಾಗುತ್ತೆ. ನಿಮ್ ಇಷ್ಟ. ಹೇಳಪ್ಪ ಮುದ್ದು ಮಗನೇ, ಹೇಳು. ಸಾಲ್ದ ಹೇಗಾಗಿದ್ ಮರ್ಯಾದೆ. ನಡಿಯೇ ಹೋಗೋಣ. ನೀನ್ ಹೇಗ್ ಸ್ವಾತಿ ನೆನ್ಪಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಇದೆಯೋ, ಅವಳು ಹಾಗೆ ನಿನ್ ನೆನ್ಪಲ್ಲೇ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿದಾಳೆ. ನಾನೆಷ್ಟೇ ಹೇಳಿದ್ರು ಅವಳು ಯಾರ ಮಾತನ್ನು ಕೇಳೋ ಸ್ಥಿತಿನಲ್ಲಿಲ್ಲ. ನಿನಗಂತೂ ಅವಳೇನೂ ಅಲ್ದೇ ಇರ್ಬೋದು, ಆದ್ರೆ ಅವಳಿಗೆ ನೀನೇ ಎಲ್ಲ. ಒಂದಂತೂ ಸತ್ಯ ಅಜಯ್, ಅವಳಿಗೆ ಮುಂದೊಂದು ಜೀವನ ಇದೆ ಅನ್ನೋದಾದ್ರೆ ಅದು ನಿನ್ನಿಂದಾನೆ, ನಿನ್ ಜೊತೆನೆ ಅಜಯ್. ಅಜಯ್, ಜೀವನ ಅನ್ನೋದು ಬಹಳ ದೊಡ್ಡದು ಮರಿ. ಒಂಟಿ ಜೀವನ ಬಹಳ ಕಷ್ಟ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಒಂದು ಬದುಕು ಅಂತ ಇರುತ್ತೆ. ನಿನ್ ಮನಸ್ಸಲ್ಲಿ ಅಂಜಲಿ ಇದ್ದಾಳೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ಅಂಜಲಿ ಮನಸ್ಸಲ್ಲಿ ನೀನ್ ಮಾತ್ರ ಅಲ್ಲ, ಅವಳ ಬದುಕಿನಲ್ಲೂ ನೀನಿದೀಯ. ನೀನೊಬ್ಬನೇ ಇದೀಯ. ಅಜಯ್, ನೀನು ಸಂಗೀತದಲ್ಲಿ ಸಾಧನೆ ಮಾಡಿ ದೊಡ್ಡ ರಾಕ್ ಸ್ಟಾರ್ ಅನ್ಸ್ಕೊಂಡ್ರೆ ಮಾತ್ರ ಸ್ವಾತಿ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ನೀನು ಅಂಜಲಿನ ಮದುವೆ ಮಾಡಿಕೊಂಡು ಅವಳಿಗೊಂದು ಬಾಳ್ ಕೊಟ್ರೆ ಸ್ವಾತಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಪ್ರೀತಿ ಅನ್ನೋದಿದೆಯಲ್ಲ, ಅದು ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದಲ್ಲ. ನನ್ನ ಜೊತೆಗೆ ಇನ್ನೊಂದು ಮನಸ್ಸು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇ ನಿಜವಾದ ಪ್ರೀತಿ. ಯೋಚನೆ ಮಾಡು.